ನಮಸ್ಕಾರ 4 ಗಂಟೆ ಸುದ್ದಿಗೆ ಸ್ವಾಗತ. ನಾನು ಚೈತ್ರ ಹರೀಶ್. 4 ಗಂಟೆ ಸುದ್ದಿಯಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ನೋಡೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮುಂದಿನ ಎಲೆಕ್ಷನ್ಗೆ ನಿಲ್ಲೋದಿಲ್ಲ, 2028ಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಎಂದ ಸಿದ್ದು, ಆಪ್ತರಿಂದ ನಿಲ್ಲಬೇಕು ಅಂತ ಬ್ಯಾಟಿಂಗ್. ನಾಳೆ ಬೆಳಿಗ್ಗೆ ಕೈ ನಾಯಕರು ದೆಹಲಿಗೆ, ನಾಳೆಗೆ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್, ಆಕಾಂಕ್ಷಿಗಳಲ್ಲಿ ಕಾತರ. ಧರ್ಮೇಂದ್ರ ಪ್ರಧಾನ್ ಹುದ್ದೆಗೆ ಪ್ರಹ್ಲಾದ್ ಜೋಶಿ, ಮೋದಿ ವಿಶ್ವಾಸ ಉಳಿಸಿಕೊಳ್ಳುವ ಭರವಸೆ, ಇಡೀ ದಿನ ಇಲಾಖೆಯ ಸಭೆ. ಪಾರ್ಕಿಂಗ್ ಮಾಡಿದ್ದ ಬಸ್ಗಳಿಗೆ ಬೆಂಕಿ, ಹೊತ್ತಿ ಉರಿದ 4 ಖಾಸಗಿ ಬಸ್ಗಳು, ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಘಟನೆ. ನಂದಿನಿ ಬೆಣ್ಣೆ ತುಪ್ಪದ ದರ ಏಕಾಏಕಿ ಏರಿಕೆ ಎಫೆಕ್ಟ್, ಬೇಕರಿ ತಿನಿಸುಗಳ ದರ ಹೆಚ್ಚಳ, ಗ್ರಾಹಕರ ಜೇಬಿಗೆ ಬೀಳಲಿದೆ ಕತ್ತರಿ.